ವಿಸ್ತಾರ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ವೀರೇಶ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ಒಂದಷ್ಟು ತಿರುವನ್ನು ಪಡ್ಕೊಳ್ತಿರುವಂಥದ್ದು. ಜೊತೆಗೆ ಆ ತನಿಖೆಯ ಸತ್ಯಾಸತ್ಯತೆಗಳು ಕೂಡ ಹೊರಬೀಳ್ತಿರುವಂಥದ್ದು. ಅಂದರೆ 89 ಕೋಟಿ ಹಗರಣ ಆಗಿರುವ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಕೂಡ ಹೊರಬಿದ್ದಿರುವಂಥದ್ದು. ಏನು ತನಿಖೆಯನ್ನು ತೀವ್ರಗೊಳಿಸಿರುವಂಥ CID ಅಧಿಕಾರಿಗಳು ಸಾಕಷ್ಟು ಒಂದಷ್ಟು ಅಂಶಗಳನ್ನು ಕೂಡ ಹೊರ ಹಾಕ್ತಿರುವಂಥದ್ದು. ಅಂದರೆ ವಿಸ್ತಾರ ನ್ಯೂಸ್ಗೆ ಸಿಕ್ಕಿರುವ ಬಲ್ಲ ಮೂಲಗಳ ಪ್ರಕಾರ 89 ಕೋಟಿ ಹಣ ಏನಿದೆ, ಈ ಸುಮಾರು 700 ಅಕೌಂಟ್ಗಳಿಗೆ ಈ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಅಂದರೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿ ಕೆಲಸ ಮಾಡ್ತಿದ್ದಂಥ ಚಂದ್ರಶೇಖರ್ ಕಳೆದ ಮೇ ತಿಂಗಳು 26ರಂದು ಆತ್ಮಹತ್ಯೆಗೆ ಶರಣಾಗಿದ್ದರು. ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟನ್ನು ಬರೆದಿಟ್ಟು ಅವರು ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದರು. ಅದರಲ್ಲಿ ಕೆಲವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದರು. ಅಂದರೆ ನಿಗಮದ MD ಆಗಿದ್ದಂಥ ಪದ್ಮನಾಭ್ ಹಾಗೂ ನಿಗಮದಲ್ಲಿ ಕೆಲಸ ಮಾಡ್ತಿದ್ದಂಥ ಪರಶುರಾಮ್ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದರು. ಜೊತೆಗೆ ಸಚಿವರ ಮೌಖಿಕ ಆದೇಶದ ಮೇಲೆ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ತಮ್ಮ ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿದರು. ಹಾಗಾಗಿ SITಗೆ ಕೊಟ್ಟಂಥ ತನಿಖೆಯನ್ನು ನಂತರ CID ಅಧಿಕಾರಿಗಳಿಗೆ ಸರ್ಕಾರ ಹಸ್ತಾಂತರ ಮಾಡಿತ್ತು. ಈಗ CID ಅಧಿಕಾರಿಗಳು ಕೂಡ ನಿರಂತರವಾಗಿ ತನಿಖೆಯನ್ನು ಕೈಗೊಂಡಿರುವಂಥದ್ದು. ಈಗಾಗಲೇ 5 ಜನ ಆರೋಪಿಗಳನ್ನು ವಶಕ್ಕೆ ಪಡೆದು ತನಿಖೆ ಕೂಡ ಪಡೆದಿರುವಂಥದ್ದು. ಅಂದರೆ ಮುಖ್ಯವಾಗಿ ಪ್ರಕರಣದ ಏನು ಹೆಸರನ್ನು ಉಲ್ಲೇಖ ಮಾಡಿದಂಥ MD ಆಗಿರುವಂಥ ಪದ್ಮನಾಭ್ ಹಾಗೂ ಏನು ಅಕೌಂಟೆಂಟ್ ಆಗಿರುವಂಥ ಪರಶುರಾಮ್ ಅವರನ್ನು ಈಗಾಗಲೇ ವಶಕ್ಕೆ ಪಡೆದು CID ಅಧಿಕಾರಿಗಳು ತನಿಖೆ ಕೂಡ ಮುಂದುವರಿಸಿರುವಂಥದ್ದು. ಜೊತೆಗೆ ನಿನ್ನೆ ಶಿವಮೊಗ್ಗ ನ್ಯಾಯಾಲಯಕ್ಕೂ ಕೂಡ ಅವರು ಹಾಜರನ್ನು ಪಡಿಸಿರುವಂಥದ್ದು. ಜೊತೆಗೆ ಪ್ರಕರಣವನ್ನು ನೋಡೋದಾದರೆ ಈ ಪ್ರಕರಣದ ಕಿಂಗ್ ಪಿನ್ ಮುಖ್ಯವಾಗಿ ಸತ್ಯನಾರಾಯಣ್ ವರ್ಮಾ ಅನ್ನೋನು ಪ್ರಕರಣದ ಮುಖ್ಯವಾಗಿ ಕಿಂಗ್ ಪಿನ್ ಆಗಿರ್ತಾನೆ. ಇವನಿಂದಲೇ ಕೂಡ ಎಲ್ಲ ಅಮೌಂಟ್ ಕೂಡ ವರ್ಗಾವಣೆ ಆಗಿರುವಂಥದ್ದು. ಸುಮಾರು 700 ಅಕೌಂಟ್ಗಳಿಗೆ ಈ ಹಣ ವರ್ಗಾವಣೆ ಆಗಿದೆ. ಸುಮಾರು 89 ಕೋಟಿ ಹಣ ಸುಮಾರು 700 ಅಕೌಂಟ್ಗಳಿಗೆ ವರ್ಗಾವಣೆ ಆಗಿದೆ. ಈ ಅಕೌಂಟಿಗೆ ವರ್ಗಾವಣೆ ಮಾಡಿದ ವ್ಯಕ್ತಿ ಯಾರು ಅಂತ ನೋಡೋದಾದರೆ ಇದೇ ಕಿಂಗ್ ಪಿನ್ ಆಗಿರುವಂಥ ಸತ್ಯನಾರಾಯಣ ವರ್ಮಾ ಅವರು ಪ್ರಕರಣದ ಮೇನ್ ಕಿಂಗ್ ಪಿನ್ ಆಗಿರ್ತಾನೆ. ಇವನು 700 ನಕಲಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ಮೊದಲಿಗೆ. ನಂತರ ಆ 700 ಅಕೌಂಟ್ಗಳಿಗೆ ಏನು ಪ್ರತ್ಯೇಕವಾಗಿ ಅಕೌಂಟನ್ನು ಮಾಡಿದಂಥ ನಿಗಮ ಮಂಡಳಿಯ ಅಕೌಂಟಿಂದ ಈ 700 ಅಕೌಂಟ್ಗಳಿಗೂ ಕೂಡ ಹಣ ವರ್ಗಾವಣೆ ಮಾಡ್ತಾನೆ. ಈ ಅಕೌಂಟ್ಗಳು ಎಲ್ಲೆಲ್ಲಿ ಅಂತ ನೋಡೋದಾದರೆ ಕರ್ನಾಟಕ ರಾಜ್ಯ ಮತ್ತು ಏನು ಆಂಧ್ರ ಪ್ರದೇಶದ ತೆಲಂಗಾಣದ ಹೈದರಾಬಾದ್ ಮೂಲದ ಏನು ಒಂದಷ್ಟು ಅಕೌಂಟ್ಗಳು ಕೂಡ ಇರುವಂಥದ್ದು. ಅಂದರೆ ಸುಮಾರು 700 ಅಕೌಂಟ್ಗಳಿಗೆ ಸುಮಾರು 5 ಲಕ್ಷ, 10 ಲಕ್ಷ, 20 ಲಕ್ಷ ಈ ರೀತಿ ಸುಮಾರು ಮ್ಯಾಕ್ಸಿಮಮ್ ಆಗಿ 2 ಕೋಟಿವರೆಗೂ ಕೂಡ ಒಂದೊಂದು ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಎಲ್ಲ ಅಕೌಂಟ್ಗಳಲ್ಲೂ ಕೂಡ ಹಣವನ್ನು ಡ್ರಾ ಮಾಡಲಾಗಿದೆ. ಈಗಾಗಲೇ CID ಅಧಿಕಾರಿಗಳು ತನಿಖೆ ಕೈಗೊಂಡ ನಂತರ ಸುಮಾರು 20 ಕೋಟಿ ನಗದು ಹಣವನ್ನು ಈಗಾಗಲೇ ಸೀಸ್ ಕೂಡ ಮಾಡಿರುವಂಥದ್ದು. ಜೊತೆಗೆ 700 ಅಕೌಂಟ್ಗಳು ಯಾವ್ಯಾವ ಅಕೌಂಟ್ಗಳಿದ್ದಾವೆ ಆ ಅಕೌಂಟ್ಗಳ ಪರಿಶೀಲನೆ ಕೂಡ ಈಗ CID ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. CID ಅಧಿಕಾರಿ ಏನು DYSP ಮೊಹಮ್ಮದ್ ರಫಿ ಅವರ ನೇತೃತ್ವದಲ್ಲಿ ಈ ತನಿಖೆಯನ್ನು ನಡೀತಾ ಇರುವಂಥದ್ದು. ಈಗಾಗಲೇ ಸತ್ಯನಾರಾಯಣ ವರ್ಮಾ ಜೊತೆಗೆ ಸತ್ಯನಾರಾಯಣ ರಾವ್ ಮತ್ತು ಚಂದ್ರಮೋಹನ್ ನಾಗೇಶ್ವರ ರಾವ್ ಅಂತ ಆರೋಪಿಗಳನ್ನು ಕೂಡ CID ಅಧಿಕಾರಿಗಳು ಬಂಧಿಸಿದ್ದಾರೆ. ಜೊತೆಗೆ ಬ್ಯಾಂಕ್ ಅಧಿಕಾರಿಗಳು ಈಗಾಗಲೇ CBI ತನಿಖೆಗೂ ಕೂಡ ನೀಡಿರುವಂಥದ್ದು. ಹಾಗಾಗಿ ಬ್ಯಾಂಕ್ಗಳ ಮುಖಾಂತರವೇ ಈ ಅವ್ಯವಹಾರ ನಡೆದಿದೆ ಅನ್ನೋ ಒಂದು ಸತ್ಯಾಸತ್ಯತೆ ಕೂಡ ಮೇಲ್ನೋಟಕ್ಕೆ ಕಾಣುತ್ತೆ. ಯಾಕಂದರೆ ಒಂದು ಅಕೌಂಟಿಗೆ ಹಣ ವರ್ಗಾವಣೆ ಆಗಬೇಕಂದ್ರೆ ಮುಖ್ಯವಾಗಿ ಬ್ಯಾಂಕ್ನಿಂದನೇ ಹಣ ವರ್ಗಾವಣೆ ಆಗುವಂಥದ್ದು. ಆದರೆ ಸುಮಾರು 89 ಕೋಟಿ ಹಣ ವರ್ಗಾವಣೆ ಆಗಿದೆ ಅಂದರೆ ಮುಖ್ಯವಾಗಿ ಪ್ರಮುಖವಾಗಿ ಇಲ್ಲಿ ಬ್ಯಾಂಕ್ ಅಧಿಕಾರಿಗಳ ಶಾಮೀಲು ಕೂಡ ಮೇಲ್ನೋಟಕ್ಕೆ ಕಂಡುಬರುವಂಥದ್ದು. ಹಾಗಾಗಿ CID ಅಧಿಕಾರಿಗಳು ಕೂಡ ಆಯಾಮದಲ್ಲೂ ಕೂಡ ಏನು ತನಿಖೆಯನ್ನು ಕೈಗೊಂಡಿರುವಂಥದ್ದು. ಮುಖ್ಯವಾಗಿ ಏನು ಪ್ರಕರಣದ ಕಿಂಗ್ ಪಿನ್ ಆಗಿರುವಂಥ ಸತ್ಯನಾರಾಯಣ್ ವರ್ಮಾ ಅವರು 700 ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ 700 ಅಕೌಂಟ್ಗಳಿಗೂ ಕೂಡ ಹಣ ವರ್ಗಾವಣೆ ಮಾಡಿ ನಂತರ ಏನು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿರ್ತಾನೆ ಅಕೌಂಟಿಂದ ಎಲ್ಲ ಹಣವನ್ನು ಕೂಡ ಏನು ಡ್ರಾ ಕೂಡ ಮಾಡಿರುವಂಥ. ಹಾಗಾಗಿ ಒಂದು ರೀತಿಲಿ CID ಅಧಿಕಾರಿಗಳಿಗೆ ಹಣವನ್ನು ಸೀಸ್ ಮಾಡೋಕ್ಕೆ ಎಲ್ಲ ಒಂದು ಕಡೆ ತಲೆನೋವು ಕೂಡ ಆಗಿರುವಂಥದ್ದು. ಯಾಕಂದರೆ ಎಲ್ಲ ಹಣವೂ ಕೂಡ ಡ್ರಾ ಆಗಿರುವ ಹಿನ್ನೆಲೆಯಲ್ಲಿ CID ಅಧಿಕಾರಿಗಳಿಗೆ ಹಣವನ್ನು ಸೀಸ್ ಮಾಡೋಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಹಾಗಾಗಿ ಏನು ಈಗ ಸತ್ಯನಾರಾಯಣ ವರ್ಮಾ ಬಳಿ ಇದ್ದಂಥ 20 ಕೋಟಿ ನಗದು ಹಣವನ್ನು ಈಗ CID ಅಧಿಕಾರಿಗಳು ಸೀಸ್ ಮಾಡಿರುವಂಥದ್ದು. ಉಳಿದ ಹಣಕ್ಕಾಗಿ ಈಗಾಗಲೇ ಸಾಕಷ್ಟು ಶೋಧ ಕೂಡ ಮಾಡ್ತಿರುವಂಥದ್ದು. ಬ್ಯಾಂಕ್ ಅಧಿಕಾರಿಗಳಿಗೂ ಕೂಡ ನೋಟಿಸ್ ನೀಡಿರುವಂಥದ್ದು. ಅಂದರೆ 700 ಖಾತೆಗಳೇನಿದೆ ಅವನು ಕೂಡ ಏನು ಮಾಹಿತಿಯನ್ನು ಕೇಳಿರುವಂಥದ್ದು. ಅಂದರೆ 700 ಖಾತೆ ನೋಡೋದಾದರೆ ಇದರಲ್ಲಿ ಗೊತ್ತು ಗುರಿ ಇಲ್ಲದೇ ಇರೋ ವ್ಯಕ್ತಿಗಳೇ ಇರುವಂಥದ್ದು. ಯಾಕಂದರೆ ಎಲ್ಲವೂ ಕೂಡ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ 700 ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತಾನೆ. ಇದರಲ್ಲಿ ಒಂದಷ್ಟು ದನ ಕಾಯೋರು ಇರ್ಬೋದು, ಅಥವಾ ಕೂಲಿ ಕಾರ್ಮಿಕರು ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಕಂಪ್ನಿಯ ಅಕೌಂಟು ಕೂಡ ಇರುವಂಥ ಚಾನ್ಸಸ್ ಇರುವಂಥದ್ದು. ಅಂದರೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ
ಈ ಅಕೌಂಟಲ್ಲಿ ಎಲ್ಲ ತರಹದ ವ್ಯಕ್ತಿಗಳ ಹೆಸರು ಕೂಡ ಇರುವಂಥದ್ದು. ಅಂದರೆ ಹಳ್ಳಿಯಲ್ಲಿರುವಂಥ ರೈತನ ಹೆಸರಾಗಿರ್ಬೋದು, ಜೊತೆಗೆ ಏನು ಬೆಂಗಳೂರಿನಂಥ ಸಿಟಿಯಲ್ಲಿರುವಂಥ ದೊಡ್ಡ ದೊಡ್ಡ ಕಂಪ್ನಿಗಳ ಹೆಸರನ್ನು ಕೂಡ ಇರುವಂಥದ್ದು. ಅವರ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡಿ ನಂತರ ಕೂಡಲೇ ಹಣವನ್ನು ಕೂಡ ವಿತ್ಡ್ರಾ ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ಚಂದ್ರಶೇಖರ್ ಈ ಬ್ಯಾಂಕ್ ಅಧಿಕಾರಿಗಳಿಗೆ ಏನು ಹಣ ಎಲ್ಲಿಗೆ ಹೋಯಿತು ಅಂತ ಒಂದು ಮಾಹಿತಿ ಕೇಳ್ತಾರೆ. ಆಗ ಸುಮಾರು 700 ಅಕೌಂಟ್ಗಳಿಗೆ ರವಾನೆ ಆಗಿರುವಂಥ ಮಾಹಿತಿ ಚಂದ್ರಶೇಖರ್ಗೆ ಸಿಗ್ತಿದ್ದಂತೆ ನನ್ನ ಮೇಲೆ ಬಂದ್ಬಿಡುತ್ತೆ, ಈ ಪ್ರಕರಣ ಎಲ್ಲಿಗೆ ಹೋಗಿ ತಿರುವು ಕೊಡುತ್ತಾ, ಅಥವಾ 89 ಕೋಟಿ ಹಣ ಹಗರಣ ಆಗಿದೆ, ಇದೆಲ್ಲಾದ್ರೂ ನನ್ನ ತಪ್ಪು ಸಿಗಾಕಬಿಡುತ್ತಾ, ನಾನು ಯಾಕಂದರೆ ಅಕೌಂಟೆಂಟ್ ಆಗಿದ್ದೀನಿ, ನನ್ನ ಮುಖಾಂತರ ಚೆಕ್ ಹೋಗಿರುತ್ತೆ, ಆದರೆ ಸೈನಿಂಗ್ ಅಥಾರಿಟಿ MD ಅವ್ರದ್ದು ಇರುತ್ತೆ, ಎಲ್ಲ ಒಂದು ಕಡೆ ನನಗೂ ತಲೆ ಮೇಲೆ ಬಂದ್ಬಿಡುತ್ತಾ ಅನ್ನೋ ಒಂದು ಭಯದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ನೋಡೋದಾದರೆ ಚಂದ್ರಶೇಖರ್ ಅವರ ಪಾತ್ರ ಯಾವುದೇ ಕಾರಣಕ್ಕೂ ಇರುವುದಿಲ್ಲ, ಯಾಕಂದರೆ ಆ ಸೈನಿಂಗ್ ಅಥಾರಿಟಿ ಕೂಡ ಅವ್ರದ್ದು ಇರೋದಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಅಂದರೆ ಈ 700 ಅಕೌಂಟ್ಗಳಿಗೆ ಏನು ಹಣ ಹೋಗಿದೆ, ಇದರಿಂದಲೇ ಎಲ್ಲೋ ಒಂದು ಕಡೆ ಭಯಗೊಂಡು ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿರೋವಂಥದ್ದು. ಆದರೆ ನಿಜಕ್ಕೂ ಅವರು ಬದುಕಿದ್ರೆ ಅವರ ಪಾತ್ರ ಇಲ್ಲೆಲ್ಲೂ ಕೂಡ ಕಾಣ್ತಾ ಇರಲಿಲ್ಲ, ಯಾಕಂದರೆ ಸೈನಿಂಗ್ ಅಥಾರಿಟಿ ಅವ್ರದ್ದು ಇರಲಿಲ್ಲ. MD ಅವರ ಸೂಚನೆ ಮೇರೆಗೆ ಇನ್ನೊಂದು ಪ್ರತ್ಯೇಕ ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತಾರೆ. ಆದರೆ ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರ ಆ ಅಕೌಂಟಿಗೆ ಏನು ಸರ್ಕಾರದ 89 ಕೋಟಿ ಹಣವನ್ನು ವರ್ಗಾವಣೆ ಮಾಡಿ ಆ ಅಕೌಂಟ್ಗಳಿಂದ 700 ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಚಂದ್ರಶೇಖರ್ ಎಲ್ಲ ಒಂದು ಕಡೆ ಭಯಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಅವರೆಲ್ಲಾದರೂ ಬದುಕಿದ್ರು ಕೂಡ ಈ ಪ್ರಕರಣ ಹೊರಗೆ ಬರ್ತಾ ಇತ್ತಾ ಅಥವಾ ಇಲ್ವಾ ಅನ್ನೋದು ಈಗ ಒಂದು ಅನುಮಾನವೂ ಕೂಡ ಮೂಡಿರುವಂಥದ್ದು. ಅಂದರೆ ಒಟ್ಟಾರೆ ಈಗ CID ಮೊಹಮ್ಮದ್ ರಫಿ ಅವರ ಏನು ನೇತೃತ್ವದಲ್ಲಿ CID ಅಧಿಕಾರಿಗಳು ಎಲ್ಲ ರೀತಿಯ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಏನು ಪದ್ಮನಾಭ ಮತ್ತು ಪರಶುರಾಮ ಏನಿದ್ದಾರೆ ಅವರನ್ನು ಮತ್ತೆ 10 ದಿನಗಳ ಕಾಲ ಕಸ್ಟಡಿಗೂ ಕೂಡ ತೆಗೆದುಕೊಂಡಿರುವಂಥದ್ದು. ಅಂದರೆ ಇವರಿಂದಲೂ ಕೂಡ ಅಂದರೆ ಇವರು ಶಾಮೀಲಾಗಿರುವ ಹಿನ್ನೆಲೆಯಲ್ಲೇ 700 ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿರೋದು. ಹಾಗಾಗಿ ಇವರ ಪಾತ್ರ ಏನಿದೆ, ಜೊತೆಗೆ 700 ಅಕೌಂಟ್ಗಳಿಗೆ ನಿಮಗೆ ಯಾವ ರೀತಿ ಮಾಹಿತಿ ಸಿಕ್ತು ಅನ್ನೋ ಒಂದು ಮತ್ತಷ್ಟು ವಿಚಾರಣೆಗಾಗಿ ಈಗಾಗಲೇ 10 ದಿನಗಳ ಕಸ್ಟಡಿ ಕೂಡ ಪಡೆದಿರುವಂಥದ್ದು. ಜೊತೆಗೆ ಏನು ಸತ್ಯನಾರಾಯಣ್ ವರ್ಮಾ ಏನಿದ್ದಾರೆ ಇವನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಬ್ಯಾಂಕ್ಗಳ ಫ್ರಾಡ್ ಮಾಡಿ ಇವನು ಸಿಕ್ಕಿ ಹಾಕ್ಕೊಂಡಿರುವಂಥದ್ದು. ಬೇರೆ ಹೈದರಾಬಾದ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವನು ಆಕ್ಸಿಸ್ ಬ್ಯಾಂಕ್ ಸೇರಿದಂತೆ ಇತರೆ ಬ್ಯಾಂಕ್ಗಳಿಗೂ ಕೂಡ ಸಾಕಷ್ಟು ಫ್ರಾಡ್ ಮಾಡಿ ಈಗಾಗಲೇ ದೊಡ್ಡ ಆರೋಪಿಯಾಗಿ ಕೂಡ ಇರುವಂಥದ್ದು. ಇವನು ಕರ್ನಾಟಕ ರಾಜ್ಯಕ್ಕೆ ಬಂದು ಈ ರೀತಿ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಏನು ನಿಗಮ MD ಆಗಿರುವಂಥ MD ಮತ್ತು ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಪರಶುರಾಮ್ ಅವರನ್ನು ಬುಟ್ಟಿಗೆ ಹಾಕ್ಕೊಂಡು ಈ ರೀತಿ ಹಣವನ್ನು ಗೋಲ್ಮಾಲ್ ಮಾಡಿರುವಂಥದ್ದು. ಸುಮಾರು 89 ಕೋಟಿ ಯಾರೊಬ್ಬ ಬಡವನಿಗೂ ಹೋಗಿಲ್ಲ, ಯಾವೊಬ್ಬ ರೈತನಿಗೂ ಹೋಗಿಲ್ಲ, ಯಾವೊಬ್ಬ ನೊಂದ ಜನರಿಗೂ ಹೋಗದೆ ಒಂದು ರೀತಿಯಲ್ಲಿ 89 ಕೋಟಿ ಹಣವನ್ನು ನುಂಗಿ ಗುಳುಂ ಮಾಡಿರುವಂಥದ್ದು. ಈಗ ಒಂದು ರೀತಿಯಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆಯಲ್ಲಿ ಡೆತ್ ನೋಟಲ್ಲಿ ಏನು ಉಲ್ಲೇಖ ಮಾಡಿದ್ರಿಂದಲೇ ಈ ರೀತಿಯ ಸತ್ಯಗಳು ಹೊರಗೆ ಬರ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಕೇಳಿಬರುವಂಥದ್ದು. ವಿಸ್ತಾರ ನ್ಯೂಸ್ಗೆ ಸಿಕ್ಕಿರುವ ಪ್ರಕಾರ ಈ ಅಷ್ಟು ಮಾಹಿತಿಗಳು ಕೂಡ ಎಲ್ಲವೂ ಕೂಡ ಸತ್ಯ ಇರುವಂಥದ್ದು. ಜೊತೆಗೆ ನಮಗೆ ತನಿಖೆಯಿಂದ ದೊಡ್ಡ ಬಲ್ಲಮುಳಗಳಿಂದ ಈ ಮಾಹಿತಿ ಕೂಡ ಸೋರಿಕೆ ಆಗಿರುವಂಥದ್ದು. ಜೊತೆಗೆ ಈ ಏನು ಪ್ರಕರಣದ ಕಿಂಗ್ ಪಿನ್ ಇದ್ದಾನೆ ಸತ್ಯನಾರಾಯಣ ವರ್ಮಾ, ಇವನನ್ನು ಮತ್ತಷ್ಟು ಡ್ರಿಲ್ ಮಾಡಿದ್ರೆ ಮತ್ತಷ್ಟು ಕೂಡ ಸತ್ಯ ಹೊರ ಬರುವಂಥ ಚಾನ್ಸಸ್ ಇರುವಂಥದ್ದು. ಜೊತೆಗೆ ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಾವಂತ್ ಜೊತೆ ವೀರೇಶ್ ಹೊಸೂರ್, ವಿಸ್ತಾರ ನ್ಯೂಸ್, ಶಿವಮೊಗ್ಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.